ಯಾವುದಲ್ಲ ಅಂತಂದ್ರ ಬ್ರಹ್ಮಜ್ಞಾನ ಅಂತಕ್ಕಂಥ ಮಾತ್ರೆಯನ್ನ ಕೊಟ್ಟು ಈ ಭವಸಾಗರದಿಂದ ಮುಕ್ತ ಮಾಡಿರ್ತಕ್ಕಂಥವ್ರು ಮಹಾತ್ಮರದ. ತಮ್ಮ ಚಿಂತನೆಗಳನ್ನ ನೋಡಿದ್ರೆ ನನಗನಿಸ್ತದ, ಪ್ರವಚನವನ್ನ ಪ್ರಾರಂಭ ಮಾಡೋದಕ್ಕಿಂತ ಮುಂಚಿತವಾಗಿ ಈ ಕಲಿಯುಗದೊಳಗ ಕರ್ಮವನ್ನ ಕಳ್ಕೊಂಡು ಯಾವ ಸಾಮ್ರಾಜ್ಯವನ್ನ ನಾವು ಕಟ್ಟಬೇಕಾಗಿದೆ ಅಂತಂದ್ರ ಧರ್ಮ, ಜಾತಿ, ಮತ, ಪಂಥ, ಪಕ್ಷ, ದೊಡ್ಡವ ಸಣ್ಣವ, ಮೇಲು ಕೀಳು, ಪಂಥ ಪಂಗಡ ಅಲ್ಲಾರ್ದ ಬಸವಣ್ಣ ಕಟ್ಟಿದ ಅನುಭವ ಮಂಟಪವನ್ನು ಕಟ್ಟಬೇಕಾಗಿದೆ ಇವತ್ತಿನ ದಿವಸ. ಬಸವಣ್ಣ ಕಲ್ಯಾಣದೊಳಗೆ ಹೆಂಗ ಬದಲಾವಣೆ ಮಾಡಿದ್ದ ಅಂತಂದ್ರ ಭವಿಗಳನ್ನ ಭಕ್ತರನ್ನಾಗಿ ಮಾಡಿದ್ದ, ನರನನ್ನ ನಾರಾಯಣನನ್ನಾಗಿ ಮಾಡಿದ್ದ, ಎಲ್ಲರನ್ನ ಶರಣರನ್ನಾಗಿ ಬದಲಾವಣೆ ಮಾಡಿದ್ದ. ಆ ಮಾಡಿದ ಬಸವ ಕಲ್ಯಾಣದೊಳಗೆ ಶರಣರ ನಾಡಿನೊಳಗೆ ಬಸವಣ್ಣ ಉದ್ಧಾರ ತೆಗಿತಾನ. ಕಲ್ಯಾಣದೊಳಗೆ ಯಾವ ರೀತಿಯಾಗಿ ಬಸವಣ್ಣ ಉದ್ಧಾರ ತೆಗಿತಾನಂದ್ರ ಕಲ್ಯಾಣದೊಳಗೆ ನೀಡುವವರುಂಟು ಬೇಡುವವರಿಲ್ಲ ಅಂತ. ಎಷ್ಟು ಬದಲಾವಣೆ ಆಗಿತ್ತು. ಈ ಕಲಿಯುಗದೊಳಗೆ ನೀಡುವವರಿಲ್ಲ ಬೇಡುವವರಿದ್ದೇವೆ. ಆದ್ರೆ ಬಸವಣ್ಣ ಹೇಳ್ತಾನ ಕಲ್ಯಾಣದೊಳಗೆ ಲಕ್ಷದ ಮೇಲೆ 96,000 ಶರಣರ ಸಮಾಗಮ ಆಗಿತ್ತು. ಆದ್ರೆ ಬಸವಣ್ಣ ಉದ್ಧಾರ ತೆಗಿತಾನ ಕಲ್ಯಾಣದೊಳಗೆ ನೀಡುವವರುಂಟು ಬೇಡುವವರಿಲ್ಲ, ನೀಡದೆ ಬೇಡುವವರಿಲ್ಲದೆ ನಾನು ಬಡವನಾದೆನಯ್ಯ. ಹೇಗಿರಬೇಕು? ನೀಡಾಕ ನಾನು ಸಜ್ಜಿದ್ದೀನಿ, ಕಂಕಣ ಬದ್ಧನಾಗಿ ನಿಂತೀನಿ, ನಾನು ಗಳಿಸಿದ ಹಣವನ್ನೆಲ್ಲ ಶರಣರಿಗೆ ದಾನ ಮಾಡ್ಲಿಕ್ಕೆ ನಿಂತೀನಿ. ಆದ್ರೆ ಯಾರು ಕೈ ಒಡ್ಡಿ ಬೇಡ್ಲಿಕ್ಕಿಲ್ಲಲ್ಲ, ನೀಡಾಕದೀನಿ, ಬೇಡುವವರಿಲ್ಲದೆ ನಾನು ಬಡವನಾದೇನಯ್ಯ ಅಂತ ಜಗಜ್ಯೋತಿ ಬಸವಣ್ಣ ಉದ್ಧಾರ. ಅದಕ್ಕೆ ಮಹಾತ್ಮರೊಂದು ಕಡೆ ಹೇಳ್ತಾರ, ಗುರುವೇ ನಿಮ್ಮ ಆಜ್ಞೆಯನ್ನು ಮೀರದ ನಡೆದವನು ನರನು ಅನ್ನಲು ಬೇಡ ಪರಮಾತ್ಮನವನು ಅಂತ. ಬಸವಣ್ಣನ ಕೈಯೊಳಗ ಬಸವಣ್ಣನ ಹಸ್ತದೊಳಗೆ ಸಿಕ್ಕಿರ್ತಕ್ಕಂಥ ಲಕ್ಷದ ಮೇಲೆ 96,000 ಶರಣರು ಏನಾಗಿದ್ರು ಅಂತಂದ್ರ ಈ ಭವಸಾಗರದಿಂದ ಮುಕ್ತರಾಗಿದ್ರು, ಭವಬಂಧನದಿಂದ ಮುಕ್ತರಾಗಿದ್ರು, ಶರಣರಾಗಿದ್ರು, ಕಾಯಕ ಜೀವಿಗಳಾಗಿದ್ರು, ದಾಸೋಹಿಗಳಾಗಿದ್ರು, ಪರಿಪೂರ್ಣ ಅಧ್ಯಾತ್ಮ ಜೀವಿಗಳಾಗಿ ಬದಲಾವಣೆಯಾಗಿದ್ರು. ಅದನ್ನ ಶ್ರೀಮನ್ ನಿಜಗುಣ ಶ್ರೀಗಳು ಅತ್ಯಂತ ಸರಳ ವಾಕ್ಯದೊಳಗೆ ಹೇಳ್ತಾರ, ಶ್ರೀಗುರು ವಚನೋಪದೇಶವನ್ನಾಲಿಸಿದಾಗಲಹುದು ನರರಿಗೆ ಮುಕ್ತಿ. ಮುಕ್ತಿ ಅಂದ್ರ ಗಡ್ಡ ಬಿಟ್ಟು ಗುಡ್ಡ ಸೇರಿ ತಪಸ್ಸು ಮಾಡೋದಲ್ಲ. ಪ್ರಪಂಚದೊಳಗಿರ್ತಕ್ಕಂಥ ಪ್ರತಿಯೊಬ್ಬ ರೈತ ಜೀವಿಗಳು ಕೂಡ ಸಾಮಾನ್ಯವಾಗಿ ವೇದಾಂತ ವೇದಿಕೆಯನ್ನು ಉದ್ಧಾರ ತೆಗೆದಿರಲ್ಲ. ಶ್ರೀ ಗುರು ವಚನೋಪದೇಶವನ್ನಾಲಿಸಿದಾಗಲಹುದು ನರನಿಗೆ ಮುಕ್ತಿ ಅಂತ ಹೇಳ್ತಾರ. ಮಹಾತ್ಮರ ವಾಣಿಯನ್ನ, ಮಹಾತ್ಮರ ಸಂದೇಶವನ್ನ ನಮ್ಮೊಳಗೆ ಜಾಗೃತಿ ಮಾಡಿಕೊಂಡು ಕೇಳಿಕೊಂಡು ಆ ದಿವ್ಯ ಜ್ಞಾನವನ್ನು ಪಡ್ಕೊಂಡ ನಾವು ಕುಂತಲ್ಲೇ ಮುಕ್ತಿ ಆಗ್ಲಿಕ್ಕೆ ಸಾಧ್ಯದ ಅಂತ ಹೇಳ್ತಾರ. ಯಾವ ಗ್ರಂಥ ಓದಬೇಕಿಲ್ಲ, ಅಧ್ಯಾತ್ಮ ಅಧ್ಯಯನ ಮಾಡಬೇಕಂತಿಲ್ಲ, ಮಹಾತ್ಮರ ದರ್ಶನ, ಸ್ಪರ್ಶನ, ಸಂಭಾಷಣೆ ಇದ್ರೆ ಸಾಕಂತ ಹೇಳ್ತಾರೆ. ಅದಕ್ಕೆ ಭಕ್ತಿ ಅನ್ನೋದು ಬಹಳ ಮುಖ್ಯದ ಅಂತ. ಬಸವಣ್ಣನ ಕಾಲಾವಧಿಯೊಳಗೆ ಬೀದರ್ನ ಬಸವ ಕಲ್ಯಾಣದ ಬಸವಣ್ಣವರ ಮಹಾಮನೆಯೊಳಗೆ ಇರ್ತಕ್ಕಂಥ 5-6 ಆಕಳಗಳನ್ನು ಯಾರೋ ಕದ್ಕೊಂಡು ಹೋಗ್ತಾರ. ಎಲ್ಲರೂ ಗಾಬರಿಯಾಗಿ ಪಂಚಾಯಿತಿ ಸೇರಿಸೋನು, ನ್ಯಾಯ ಮಾಡೋಣ ಅಂತಂದಾಗ ಬಸವಣ್ಣವರು ಉದ್ಧಾರ ತೆಗಿತಾರ. ನ್ಯಾಯ ಯಾಕೆ ಮಾಡ್ತೀಯಪ್ಪ? ನಮ್ಮ ಮಹಾಮನೆಯೊಳಗೆ ಆಕಳದವ, ಯಾರ ಒಯ್ದಾರಲ್ಲ, ಅವರ ಮನೆಯೊಳಗೆ ಹೆಂಡತಿ, ಮಕ್ಕಳು, ಬಂಧು ಬಳಗ, ಸಂಬಂಧಿಕರಿಗೆ ಹಾಲು, ಹೈನು, ಮಜ್ಜಿಗೆ, ತುಪ್ಪ ಇಲ್ಲಪ್ಪ, ಅದಕ್ಕೆ ಒಯ್ದಾರ. ಬರೀ ಆಕಳ ಒಯ್ದಾರ, ಅವುಗಳ ಕರುಗಳು ಇಲ್ಲೇ ಅದಾವಲ್ಲಪ್ಪ, ಕರುಗಳನ್ನು ಹೋದ ಅವ್ರ ಹತ್ರ ಬಿಟ್ಟು ಬಂದ್ಬಿಡ್ರಿ, ಅವ್ರ ಹೈನುಗಾರಿಕೆ ತಿನ್ಲಿ ಅಂತ ಬಸವಣ್ಣ ಹೇಳ. ನಾವಾಗಿದ್ರೆ ಅದಕ್ಕೆ ಕಲಿಯುಗ ಅಂತ ಕರೆದ. ಬಹಳ ಇತಿಹಾಸ ಪುರಾಣವನ್ನ ನಾನು ಹೇಳೋದಿಲ್ಲ. ತಂದೆ ತಾಯಿಗಳನ್ನ ಕೊಂದು ಶ್ರಾದ್ದಕ್ಕೆ ಮೃಷ್ಟಾನ್ನ ಮಾಡುವ ಮಕ್ಕಳಿದ್ದಾರೆ. ಬಂಧುಗಳನ್ನು ಉಪಚರಿಸದೆ ನೋಯಿಸಿ ಹಬ್ಬಕ್ಕೆ ಬಾಗಿನ ಕೊಡುವ ನೆಂಟರಿದ್ದಾರೆ. ಗುರು ಹಿರಿಯರನ್ನ ಗೌರವಿಸದೆ ನೋಯಿಸಿ ಸಭೆ ಸಮಾರಂಭಗಳಲ್ಲಿ ಶಾಲು ಹೊದಿಸುವ ಶಿಷ್ಯರಿದ್ದಾರೆ ಅಂತ. ಬಹಳ ದೂರಿನ ಇತಿಹಾಸವನ್ನ ಬೇಡ. ಇಲ್ಲೇ ನಮ್ಮ ಸಮೀಪದ ನಾಗರಮುನ್ನೋಳಿ ಒಳಗ ಒಂದು 6 ತಿಂಗಳ ಹಿಂದೆ 79 ವರ್ಷದ ಒಪ್ಪಾವಸ್ಥೆ ಮುದುಕನನ್ನು ತಂದು ಬಿಡುತ್ತಾರ. ಲಕ್ವ ಹೊಡೆದಿರ್ತದ. ಇನ್ನು 2 ದಿನದೊಳಗೆ ಸಾಯ್ತಾನಂತಂದಾಗ ಒಬ್ಬ ಪೊಲೀಸ್ ಅಧಿಕಾರಿಯಲ್ಲಿ ಹೋಗ್ತಾನ.
ನಿಮ್ಮನ್ನ ಸರ್ಕಾರಿ ದವಾಖಾನೆಗೆ ಅಡ್ಮಿಟ್ ಮಾಡ್ತೀನಿ, ಚಿಕಿತ್ಸೆ ಕೊಡ್ತೀನಿ ಅಂತಂದಾಗ ಮುಪ್ಪವಸ್ಥ ಮೂಲಕ ಹೇಳ್ತಾನ, ಸರ್ಕಾರಿ ದವಾಖಾನೆಗೆ ನನ್ನ ಹಾಕಬೇಡ್ರಿ, ನಾನು ಬಹಳ ದೊಡ್ಡ ಶ್ರೀಮಂತ ಅದೀನಿ, ನನ್ನ ಮಗ ದಕ್ಷಿಣ ಆಫ್ರಿಕಾದೊಳಗದಾನ, ನನ್ನ ಮಗಳ ಕೆನಡಾದೊಳಗದಾನ, ಇಷ್ಟು ಅನ್ಕೊಂತ ಸತ್ ಹೋಗಿಬಿಡ್ತಾನ. ಅವಾಗ ಪೊಲೀಸ್ ಅಧಿಕಾರಿ ಆತನ ಜೇಬಿನೊಳಗಿರ್ತಕ್ಕಂಥ ಡೈರಿಯನ್ನು ತೆಗೆದು ಮಕ್ಕಳಿಗೆ ಫೋನ್ ಮಾಡಿದ್ರೆ ಹೇಳ್ತಾರ, ಇಬ್ರು ಮಕ್ಕಳು ಹೇಳ್ತಾರ, ನಮ್ಮ ತಂದೆ ಸತ್ತು ಹೋಗ್ಯಾನ, ನಾವು ಬಂದ್ರೆ ಏನ್ ಜೀವಂತ ಆಗೋದಿಲ್ಲ, ಬೇಕಂದ್ರ ಮಣ್ಣು ಮಾಡ್ರಿ, ಸುಟ್ಟು ಹಾಕ್ಲಿಲ್ಲ ಅಂದ್ರ ಅರಣ್ಯದೊಳಗೆ ಎಸೆದು ಬಿಡ್ರಿ, ಹದ್ದು ಕಾಗಿ ಹರ್ಕೊಂಡು ತಿಂದು ಹೋಗ್ಲಿ ಅಂತ ಹೇಳ್ತಾರ. ಎಲ್ಲಿ ಹೊಂಟದ ಕಲಿಯುಗ? ಇಲ್ಲೇ ಮೊನ್ನೆ ಬೆಳಗಾವಿ ಒಳಗೆ ಕಟ್ಟಿ ಅಂತೇಳಿ ಒಬ್ಬ ಅಧಿಕಾರಿ, ಸರ್ಕಾರಿ ಅಧಿಕಾರಿ, ಅವ 80 ವರ್ಷದ ಶುಗರ್ BP ಆಗಿರ್ತಕ್ಕಂಥ ತಾಯಿಯನ್ನ ತಂದು ಬೆಳಗಾವಿಯಿಂದ 4 ಕಿಲೋಮೀಟರ್ ರಸ್ತೆನಾಗ ತಂದು ಮಧ್ಯರಾತ್ರಿ 12 ಗಂಟೆಕ ಹಾಸಿಗೆ ಕೊಟ್ಟ ಕೆಳಗ ಕಂದಕ ಕೂರಿಸಿ ಬಿಟ್ಟು ಹೋಗ್ತಾನ ತಾಯಿಯನ್ನ. ಒಂದ ತಿಂಗಳಿಂದ ನಡೆದ ಘಟನೆ. ಎಲ್ಲಿ ಹೊಂಟದ್ರಿ? ಇದೇ ಹುಕ್ಕೇರಿ ಒಳಗೆ 15 ದಿನದಿಂದ ನಡೆದ ಘಟನೆ. ಒಬ್ಬ ನಿವೃತ್ತ ಸೈನಿಕ ಇನ್ಸೂರೆನ್ಸ್ ಮಾಡ್ಯಾನ, ಆರಾಮಿಲ್ಲದಕ್ಕಾಗಿ ದವಾಖಾನೆ ಒಳಗೆ ಅಡ್ಮಿಟ್ ಆಗ್ಯಾನ. ಆ ನಿವೃತ್ತ ಸೈನಿಕನ ಹೆಂಡತಿ 2 ಮಕ್ಕಳದಾರ. ದವಾಖಾನೆ ಒಳಗೆ ಅಡ್ಮಿಟ್ ಮಾಡಿ ಸಲೈನ್ ಹಚ್ಚಾರ. ಹೆಂಡತಿ ಏನ್ ಮಾಡ್ತಾಳಂದ್ರ ಬೇರೆ ವೈದ್ಯನನ್ನು ಹಿಡ್ಕೊಂಡು ಆ ಸಲೈನ್ ಒಳಗ ಗಂಡ ಸಾಯುವಂತ ಇಂಜೆಕ್ಷನ್ ಮಾಡ್ತಾಳ. ಯಾಕೆ? 2 ಕೋಟಿ ರೂಪಾಯಿ ಇನ್ಸೂರೆನ್ಸ್ ನನಗೆ ಬರ್ತದ. ನೋಡ್ರಿ, ಶರಣ ಸತಿ ಲಿಂಗಪತಿ ಅಂತೇಳಿ ಬಸವಣ್ಣ ಜಗತ್ತಿಗೆ ಸಾರ್ಯಾನ. ಗಂಡನನ್ನ ದೇವರಂತ ಪೂಜೆ ಮಾಡ್ತಕ್ಕಂಥ ಕಾಲದಲ್ಲಿ ತಂದೆ ತಾಯಿಯನ್ನ ದೇವರಂತ ಪೂಜೆ ಮಾಡುವಂತ ಈ ಕಲಿಯುಗದೊಳಗ ಎಲ್ಲಿ ಬಸವಣ್ಣ ನೆನಪದ ನಮಗ? ಎಷ್ಟು ಶಾಸ್ತ್ರ, ಪುರಾಣ, ಗ್ರಂಥ, ಮಹಾತ್ಮರ ದಿವ್ಯಜ್ಞಾನ, ಹಿರಿಯರ ಮಾರ್ಗದರ್ಶನ ಎಲ್ಲವನ್ನ ಕೇಳಾಕತ್ತೀವಿ. ಪರಚಿಂತೆ ನಮಗೆ ಕೈ ಅಂತ ನಮ್ಮ ಬದುಕು ನಾವು ಸಾಗಿಸ್ತೀವಿ. ಎಲ್ಲಿ ತಾಯಿ, ಎಲ್ಲಿ ತಂದೆ? ಕಾಸಿಗೆ ಹೋಗಾಕ ಎಷ್ಟೊಂದು ದಿನ ಬೇಕು. ಕಾಸಿ ಕುಂತಾಳ ಹಡೆದವ ಮನೆಯೊಳಗೆ, ಕಣ್ಣು ಮುಂದೆ ಐತಿ ಕೈಲಾಸ ಅಂತ ಹೇಳ್ತಾರೆ. ನಾವು ಯಾವ ದೇವಾನುದೇವತೆಗಳ ದರ್ಶನಕ್ಕೆ ಹೋಗೋ ಅವಶ್ಯಕತೆ ಇಲ್ಲ. ನಮ್ಮೆಲ್ಲರ ಏಳಿಗೆಯನ್ನ, ಶ್ರೇಯಸ್ಸನ್ನ, ನಮ್ಮೆಲ್ಲರ ಬೆಳವಣಿಗೆಯನ್ನ ಬಯಸ್ಕೊತಿರ್ತಕ್ಕಂಥ ತಾಯಿ ಹರ್ಕಲು ಗುಡಿಸಿಗಳ ಕುಂತರು ಸಹಿತ ತಾಯಿ ಪಾದಕ್ಕೆ ಹಣಿ ಹಚ್ಚಿ ಸಾಷ್ಟಾಂಗ ಹಾಕಿದ್ರ 36 ಕೋಟಿ ದೇವತೆಗಳ ದರ್ಶನ ಅಲ್ಲಿ ತಾಯಿ ಪಾದೊಳಗ ಆಗ್ತದ ಅಂತ ಹೇಳ್ತಾರ. ನಾವೇನ್ ಮಾಡ್ತಾ ಇದ್ದೀವಿ? ಮನೆ ಸ್ವತಃ ನನಗಾದ ಅನುಭವ ಹೇಳ್ತೀನಿ. ದರಿದೇವರ ದೇವಸ್ಥಾನಕ್ಕೆ ಹೋಗಿದ್ದೆ. ಯಾರೋ ಗುಲ್ಬರ್ಗ ಭಾಗದ ಒಬ್ಬ ವ್ಯಕ್ತಿ ಮಾತನಾಡಿಸುವಾಗ ಪರಿಚಯ ಆದ. ಎಲ್ಲಾ ಕಟ್ಟಿ ಒಂದು ಕೈ ಹೊಡಿತಾ ಇದ್ದ. ನಾನು ಕೇಳಿದೆ, ಕೈ ಯಾಕೆ ಹೊಡ್ಯಾಕತ್ತೀಯಪ್ಪ ಅಂತಂದಾಗ, ನಾನು ಪ್ರತಿ ಅಮಾಸಿಗೆ ಬಂದು ಹೊಡಿತೀನ್ರಿ, ಇದನ್ನ 21 ತಿಂಗಳು ಹೊಡಿಬೇಕಂತ ಸಂಕಲ್ಪ ಮಾಡೀನ್ರಿ ಅಂತಂದ. ನಾನಂದೆ, ಏನಾದ್ರು ಗಂಡ ಮಗ ಹುಟ್ಟಬೇಕಂತ ಬೇಡ್ಕೊಂಡಿರ್ಬೇಕು, ಇಲ್ಲ ನೌಕರಿಗಾಗಿ ಬೇಡ್ಕೊಂಡಿರ್ಬೇಕು ಅಂತಂದೆ. ಅವಂದ ಹಂಗಿಲ್ರಿ ಬುದ್ಧಿ ಅಂತಂದವ. ಏನ್ ಬೇಡ್ಕೊಂಡಿ ಅಂತಂದಾಗ, ಮಹಾಕುಂಭ ಮೇಳ ಪ್ರಯಾಗರಾಜಕ್ಕೆ ಹೋದಾಗ ನನ್ನ ಹೆಂಡತಿ ಮಕ್ಕಳು ತಾಯಿ ಕಳ್ಕೊಂಡ್ರಿ, ನಾನು ಬಂದು ಎಲ್ಲಿ ರಸ್ತೆ ಮ್ಯಾಗ ನಿಂತೀನಲ್ಲ, ದರಿದೇವರ ಜಕ್ಕಮ್ಮ ಭೂಮಿ ತಲೆ ಮ್ಯಾಗ ನೀ ಸತ್ತಿದ್ರ ನಾ ಇದ್ದ ಜಾಗಕ್ಕ ನನ್ನ ಹೆಂಡತಿ ಮಕ್ಕಳು ಬರ್ಬೇಕಂತ ಸಂಕಲ್ಪ ಮಾಡಿದ್ದೆ. ಅವ್ರು ಬಂದ್ರ ಬುದ್ಧಿ ಅದಕ್ಕೆ ಕಾಯಿ ಹೊಡ್ಯಾಕತ್ತೀನಿ ಅಂತ. ಹಿಂದಿನ ಶರಣರು ಹಿಂದಿಲ್ಲೆನಬೇಡ, ಹಿಂದಿನ ಶರಣರು ಮುಂದಿಲ್ಲೆನಬೇಡ. ಏನದ ಕಾಲಾವಧಿ? ಪರೋಪಕಾರಾರ್ಥಾಯ ಇದಂ ಶರೀರಂ ಅಂತ ಇತ್ತು. ಇವತ್ತೇನಾಗಿದೆ ಕಲಿಯುಗದೊಳಗ? ಅಹಂಕಾರಾರ್ಥಾಯ ಇದಂ ಶರೀರ. ಬೇಡಬೇಕು. ಹೆಂಗ ಬೇಡಬೇಕು? ನನ್ನ ಕಣ್ಣೀರು ವರ್ಷಪ್ಪ ದರಿದೇವ್ರ, ಸುತ್ತಲಿರ್ತಕ್ಕಂಥ ಎಲ್ಲಾ ಜನರ ಕಣ್ಣೀರು ವರ್ಷು. ಯಾವಾಗ ಎದ್ದು ಹೋಗ್ತದ ಗೊತ್ತಿಲ್ಲ, ಬಿದ್ದು ಹೋಗ್ತದ ಗೊತ್ತಿಲ್ಲ. ಏನು ಕೇಳಾಕತ್ತೀವಿ ಅಂತಂದ್ರ ಬಾಳ ಹಿಂದಿಂದ ಹೇಳಂಗಿಲ್ಲ ಅಂತ ಹೇಳಿದ್ನಲ್ಲ. ಇಲ್ಲೇ ನಿಮ್ಮ ಅತನಿ ತಾಲೂಕಿನ ಸಮೀಪ ರಾಯಬಾಗ್ ತಾಲೂಕ್ ಕಣದಾಳ ಅಂತ ಒಂದು ಊರದ ಹುಲಿಕಾಂತೇಶ್ವರ ದೇವಸ್ಥಾನದ 3 ತಿಂಗಳಿಂದ ಜಾತ್ರೆ ನಡೆಯಿತು. ಎಲ್ಲಾ ಹಿರಿಯರು ಕೊಡ್ಕೊಂಡು ಹುಂಡಿ ಹೊಡಿತಾರ. 16 ಲಕ್ಷ ರೂಪಾಯಿ ಬರ್ತದ. ಅದ್ರೊಳಗೆ ಒಬ್ಬ ತಾಯಿ ಒಂದು ಚೀಟಿ ಬರೆದು ಹಾಕ್ಯಾಳ. ಏನ್ ಹಾಕ್ಯಾಳ ಅಂದ್ರ, ಹುಲಿಕಾಂತೇಶ್ವರ ಪ್ರತಿದಿನ ಮನೆಯಿಂದ ಬಂದು ನಿನ್ನ ಪೂಜೆ ಮಾಡ್ತೀನಿ,
ವಾರಕ್ಕೊಂದು ಉಪವಾಸ ಮಾಡ್ತೀನಿ, ವರ್ಷ ಪೂರ್ತಿ ಸಂಗ್ರಹ ಮಾಡಿರ್ತಕ್ಕಂಥ ಎಲ್ಲಾ ಹಣ ಹಾಕ್ತೀನಿ, ನೀನು ಹುಂಡೆಗೆ ಹಾಕ್ತೀನಿ, ಕಠಿಣ ವೃತ್ತ ಉಪವಾಸ ಎಲ್ಲಾ ಮಾಡ್ತೀನಿ. ಆದ್ರ ಮುಂದಿನ ವರ್ಷ ಜಾತ್ರೆಗೆ ಬರೋದ್ರಲ್ಲಿ ನನಗೆ ಏನ್ ಆಶೀರ್ವಾದ ಮಾಡಬೇಕು ಅಂತಂದ್ರ ನಮ್ಮ ಅತ್ತಿ ಬಹಳ ಕಾಡ್ಲಿಕ್ಕತ್ತಳ, ಸಾಯುವಂತ ಆಶೀರ್ವಾದ ಮಾಡು. ಬುದ್ಧಿ ನಡೆದ್ರೆ ಮತ್ತೆ ಬಹಳ ದೂರಿಂದಲ್ಲ, ಮೊದಲು ಗತ್ತರಿಗೆ ಸಮೀಪ ಹೇಳಾಕತ್ತೀವಿ. ಏನ್ ಕೇಳಬೇಕ್ರಿ? ಅತ್ತಿ ಮಾವನಕ್ಕೆ ಬಂದೆಲ್ಲ ಹೋಗೋದದ, ಬರೀ ಒಂದು ಲಿಂಬೆ ಹಣ್ಣು ಎದಸ್ಕೊಳಕತ್ತದ ನಿಮ್ಮನ್ನ. ದರಿದೇವರ ಭಂಡಾರದೊಳಗೆ ಎಂತ ತಾಕತ್ತದ ಅಂತಂದ್ರ, ದರಿದೇವರ ಜೀವಂತಿದ್ದಾಗ ಕರ್ಮಗೇಡಿಗಳ ಕಾಡಬೇಕಂತೇಳಿ ಒಂದು ಹಳ್ಳಿ ಕರೆಸ್ತಾರ, ಒಂದು ದೇವಿಯ ಭಾವಚಿತ್ರವನ್ನು ಇಡ್ತಾರ. ಅದರ ಮುಂದೆ ತಗ್ಗಿನೊಳ ಕುರಿ ಕೋಳಿ ಎಲ್ಲಾ ಕತ್ತರಿಸಿ ಹಾಕಿ ಮ್ಯಾಗ ಬಿಳಿ ಬಟ್ಟೆ ಮುಚ್ಚಿ ಹಾಕ್ತಾರ. ಈಗಂಗ ಲಕ್ಷ್ಮಣ ಮುತ್ತಿ ಆದರಲ್ಲ, ಹಿಂಗ ದರಿದೇವರು ಭಂಡಾರ ಹಚ್ಕೊಂಡು ಮಡಿಯಿಂದ ಹೋಗಿ ನಿಲ್ತಾರ. ಹೋಗಿ ನಿಂತಾಗ ದರಿದೇವರನ್ನ ಕಾಡಬೇಕಂತ ಯಾರು ಮಾಂಸ ಖಂಡಗಳನ್ನ ಹಾಕಿಲ್ಲ ಅವರೆಲ್ಲ ನಗಲಿಕ್ ಪ್ರಾರಂಭ ಮಾಡ್ತಾರ. ತ್ರಿಕಾಲ ಜ್ಞಾನಿ ಆಗಿರ್ತಕ್ಕಂಥ ದರಿದೇವರ ಮುತ್ಯ ನಿಂತಾಗ ನಕ್ಕೊಂತ ನಿಂದಿರ್ತಾರ. ಅವಾಗ ಇಲ್ಲೇನ್ ಇಟ್ಟಿರಪ್ಪ ಅಂತಂದಾಗ, ದೇವ್ರ ಪೂಜೆ ಮಾಡ್ಬೇಕಲ್ರಿ, ದೇವಿ ಪೂಜೆ ಮಾಡ್ಬೇಕಲ್ರಿ, ಮಲ್ಲಿಗೆ ಹೂ ಇಟ್ಟಿವ್ರಿ ಅಂತಂದಾಗ, ತಗಿ ಹೆಂಗಾರ ಪೂಜೆ ಮಾಡುವ ಅಂತಂದಾಗ 4 ಜನ ನಕ್ಕೊಂತ ಅಹಂಕಾರ್ಯ ಬಟ್ಟೆ ತೆಗೆದು ಒಳಗ್ ಕೈ ಹಾಕ್ತಾರ. ಅವ್ರ ಕೈಯಾಗ ಮಾಂಸ ಕಂಡಾಗಿ ಇರ್ತದ. ಭಂಡಾರದ ಒಡೆಯ ಜಗಜ್ಯೋತಿ ದರಿದೇವರ ಕೈಯಾಗ ಬಂದಾಗ ಅದೆಲ್ಲ ಮಲ್ಲಿಗೆ ಹೂ ಮತ್ತು ಭಂಡಾರಾಗಿ ಪರಿವರ್ತನೆ ಆಗ್ತದೆ. ಭಕ್ತಿಯ ತಾಕತ್ ಅಂತ ಹೇಳ್ತಾರೆ. ಬೇಡುವಾಗ ಸರಿಯಾಗಿ ಬೇಡಬೇಕಂತ ಹೇಳ್ತಾರ. ತಾವೆಲ್ಲ ಬಹಳ ಜನ ತಾಯಿಂದರು ಸೇರಿ ಹೇಮರೆಡ್ಡಿ ಮಲ್ಲಮ್ಮ ಮನೆ ಒಳಗೆ ಅತ್ತಿ ಕಾಟ, ಅರ್ಧಂಬರ್ಧ ಬುದ್ಧಿ ಇರ್ತಕ್ಕಂಥ ಗಂಡ. ಆದ್ರ ಅವನ ನಂಬಿ ಬಂದ ಮೇಲೆ ಅವನಂತಾಗದಿದ್ದರೆ ಭುವನಕ್ಕೆ ಬಂದು ಫಲವೇನು ಅನ್ನುವಂಗ ಶಿವನ ನಾಮಸ್ಮರಣೆಯನ್ನ ತಾಯಿ ಮಾಡ್ತಾ ಇದ್ರು. ಅವನ ಮ್ಯಾಗ ಅಖಂಡ ವಿಶ್ವಾಸ ಇಟ್ಟಿದ್ರು. ಅತ್ತಿ ಬುಟ್ಟಿ ಒಳಗೆ ಜೋಳವನ್ನ ಕೊಡ್ತಾಳ. ಹೊಲಕ್ಕೆ ಹೋಗಿ ಬಿತ್ತನೆ ಮಾಡ್ಲಿಕ್ಕೆ ಹೋದಾಗ ಶಿವ ತಾಯಿಯನ್ನ ಪರೀಕ್ಷೆ ಮಾಡುವ ಸಲುವಾಗಿ, ಹೇಮರೆಡ್ಡಿ ಮಲ್ಲಮ್ಮನನ್ನ ಪರೀಕ್ಷೆ ಮಾಡುವ ಸಲುವಾಗಿ ಭಿಕ್ಷುಕನ ವೇಷದೊಳಗೆ ಬರ್ತಾನ. ತಾಯಿ ಮೋತಿ ಭಿಕ್ಷಾಂದೇಹಿ ಅಂತ ಹೇಳ್ತಾನ. ಮನೆಯೊಳಗೆ ಹೆಂಡತಿ ಮಕ್ಕಳು 4 ದಿನದಿಂದ ಉಪವಾಸದಾರ, ಏನಾದ್ರೂ ನೀಡ ತಾಯಿ ಅಂತಂದಾಗ ಹೇಮರೆಡ್ಡಿ ಮಲ್ಲಮ್ಮಂತಳ ಒಂದು ಕ್ಷಣ ವಿಚಾರ ಮಾಡ್ಲಿಲ್ಲ. ಜೋಳ ಬಿತ್ತನೆ ಮಾಡಿದ ಮನೆಗೆ ಹೋದ್ರ ಅತ್ತಿ ಹೊಡಿತಾಳ. ಭಿಕ್ಷುಕ ಬಂದನ ನೀಡಿದ್ರ ಭಕ್ತಿ ಸಾರ್ಥಕ ಆಗೋದಿಲ್ಲ. ಏನು ವಿಚಾರ ಮಾಡೋದಿಲ್ಲ. ತಾಯಿ ಬುಟ್ಟಿಯೊಳಗಿರ್ತಕ್ಕಂಥ ಎಲ್ಲಾ ಜೋಳವನ್ನ ಭಿಕ್ಷುಕನ ವೇಷದೊಳಗೆ ಬಂದಿರ್ತಕ್ಕಂಥ ಶಿವನ ಉಡಿಯೊಳಗೆ ಹಾಕಿಬಿಡ್ತಾರ. ಬಾಜು ಹೊಲದವ್ರೆಲ್ಲ ನೋಡ್ತಿರ್ತಾರ. ನೀಡಿ ತಾಯಿ ಹೊಲಕ್ಕೆ ಹೋಗ್ತಾಳ. ಹೊಲಕ್ಕೆ ಹೋಗಿ ಏನ್ ಮಾಡ್ತಾಳಂದ್ರ ಶಿವನ ನಾಮಸ್ಮರಣೆಯನ್ನ ಮಾಡ್ತಾ ಮಾಡ್ತಾ ಅಲ್ಲೇ ಇರ್ತಕ್ಕಂಥ ಮಣ್ಣನ್ನ ತಗೊಂಡು ಹೊಲದೊಳಗೆ ಜೋಳ ಅಂತ ಬಿತ್ತನೆ ಮಾಡ್ತಾಳ. ಮನೆಗೆ ಬಂದಾಗ ಬಾಜು ಹೊಲದಾಗ ಎಲ್ಲಾ ತಾಯಂದ್ರು ಹೇಳ್ತಾರ, ಹೇಮರೆಡ್ಡಿ ಮಲ್ಲಮ್ಮ ಜೋಳ ಬಿತ್ತಿಲ್ಲ, ಭಿಕ್ಷುಕನಿಗೆ ನೀಡ್ಯಾಳ, ಮಣ್ಣು ಬಿತ್ತಾಳ ಅಂತ ಹೇಳಿದ್ರು ಸಹಿತ ಅತ್ತಿ ಹೊಡಿಲಿಕ್ಕೆ ಬಂದಾಗ ಹೇಮರೆಡ್ಡಿ ಮಲ್ಲಮ್ಮ ಹೇಳ್ತಾಳ, ನಾನು ಶಿವನನ್ನ ನಂಬೀನಿ, ಚೆನ್ನ ಮಲ್ಲಿಕಾರ್ಜುನನನ್ನು ನಂಬೀನಿ, ಅವನ ಮ್ಯಾಗ ಅಖಂಡ ವಿಶ್ವಾಸದ. ನಾ ಬಿತ್ತಿದ ಮಣ್ಣು ಆದರೂ ಸಹಿತ ಶಿವ ಜೋಳ ಕೊಡ್ತಾನ. 15 ದಿನ ತಡೀರಿಂದ 15 ದಿನ ಆದ ನಂತರ ಜೋಳ ಮ್ಯಾಗ ಬರ್ತದ. ಇದು ಭಕ್ತಿಯ ತಾಕತ್ತು. ಬೇಡಬೇಕಲ್ಲ, ಕೇಳಿದ್ದು ಸರಿಯಾಗಿ ಬೇಡಬೇಕು. ಗುರು ಕೊಡ್ತಾನ, ಕೊಡುವಾಗ ಹೆಂಗೆ ಸಮಯ ಆಗ್ತದ್ರಿ. 15 ನಿಮಿಷ ಅಂದೇರಿ ಮೊದ್ಲ ನಡೀತದ. ಇನ್ನೊಂದು ಮಾತು ಇಲ್ಲ, ಬಹಳ ಜನ ಮಹಾತ್ಮರದ ನಾವೇ ನಮ್ಮೂರವರೆಗೂ ನಡೀತದ. ಭಕ್ತಿ ಮನದ ಶಕ್ತಿ ಅಂತ ಹೇಳ. ಮಹಾತ್ಮರನ್ನು ಬಹಳ ಜನ ಕಾಡ್ಯಾರ, ಬಿಟ್ಟಿಲ್ಲ ಅಂತಲ್ಲ. ಎಷ್ಟು ಕಾಡ್ಯಾರ ಅಂದ್ರೆ ಕಡ್ಕೋಳ ಮಡಿವಾಳಪ್ಪ ಅಂತೇಳಿ ಗುಲ್ಬರ್ಗ ಜಿಲ್ಲೆಯೊಳಗೆ ಒಬ್ಬರು ಜ್ಞಾನಿಗಳು ಬರ್ತಾರ. ಒಬ್ಬರ ಮನೆಗೆ ತಾಯಿ ಗೌಡತಿ ಮನೆಗೆ ಊಟಕ್ಕೆ ಬರ್ತಾರ. ಎಲ್ಲಾರು ಊಟಕ್ಕೆ ಕುಂತಾಗ ಮಹಾತ್ಮರಿಗೆ ಒಂದು ಆಸೆ ಇರ್ತದ, ಬದನೆಕಾಯಿ ಎಣ್ಣೆಗಾಯಿ ಬಹಳ ರುಚಿ ಇರ್ತದವ್ರಿಗೆ. ಊಟ ಮಾಡ್ತಿರ್ತಾರ. ಊಟ ಮಾಡುವಾಗ ತಾಯಿ ಇನ್ನೊಂದಿಷ್ಟು ನೀಡ್ರಿ ಅಂತಂದಾಗ ಆ ಊರಿನ ಗೌಡತಿ ಹೇಳ್ತಾಳ, ಮಡಿವಾಳಪ್ಪನವ್ರ ಮತ್ತೊಬ್ಬರ ಮನೆಗೆ ಬಂದಾಗ ನೀಡಿದಷ್ಟು ಉಣ್ಬೇಕ್ರಿ, ಸಾಕಾಗೋ ಮಟ್ಟ ಬೇಕಂದ್ರೆ ಮಾಡ್ಕೊಂಡು ಉಣ್ಬೇಕ್ರಿ ಅಂತ. ಎಂತ ಶಬ್ದ ನೋಡ್ರಿ. ಅವಾಗ ಮಡಿವಾಳಪ್ಪನವರು ತ್ರಿಕಾಲ ಜ್ಞಾನಿ ಆಗಿರ್ತಾರ. ಅವ್ರಂತಾರ, ಹೌದು ತಾಯಿ ನೀ ಹೇಳಿದ್ದ ಸತ್ಯದ. ಅಲ್ಲೇ ಊಟ ಬಿಟ್ಟು ಮಠಕ್ಕೆ ಬರ್ತಾರ. ಮಠದ ಮುಂದೆ ಬದಲಿ ಗಿಡ ತರುವಸ್ತಾರ. ಸಸಿಗಳನ್ನ ಗಿಡ ಬೆಳೆದ ಎತ್ತರ ಆಗ್ತದ.
ಎತ್ತರ ಆದ ತಕ್ಷಣ ಬದನಿಕಾಯಿ ಎಲ್ಲ ಕಾಯಿ ಬಂದಾಗ ಹರಿತಾರ, ಒಂದು ಭೋಗ ನೀಡ್ತಾರ, ಮಠದ ಮುಂದೆ ಸಾವಿರಾರು ಜನ ಸೇರಿರ್ತಾರ ಜಾತ್ರೆ ಒಳಗೆ. ಎಣಿಗಾಯಿ ಮಾಡ್ತಾರ, ಎಣಿಗಾಯಿ ಮಾಡಿ ಸಾವಿರಾರು ಜನ ನೋಡ್ತಿರ್ತಾರ. ಒಬ್ಬ ಜ್ಞಾನಿ ಆಟ ಯಾರಿಗೂ ತಿಳಿಯುವುದಿಲ್ಲ. ಒಂದೊಂದು ಎಣಿಗಾಯಿ ತಿನ್ಲಿಕ್ಕೆ ಪ್ರಾರಂಭ ಮಾಡ್ತಾರ. ಒಂದು ತಿಂತಾರ, ಎರಡು ತಿಂತಾರ, ಮೂರು ತಿಂತಾರ, 10, 11 ತಿಂದಾಗ ಹೆಚ್ಚಿಗೆ ಹಾಕಿದಂಗ ಎಲ್ಲ ವಾಂತಿ ಆಗ್ಲಿಕ್ಕೆ ಪ್ರಾರಂಭ ಆಗ್ತದ. ಅವ್ರಿಗೆ ಅವರ ಬುದ್ಧಿ ಹೇಳ್ಕೊಂತಾರ, ಹಿಡಿದಲ್ಲ ಗೌಡ್ತಿ, ಮತ್ತೊಬ್ಬರ ಮನೆಗೆ ಊಟಕ್ಕೆ ಬಂದಾಗ ನೀಡಿದಷ್ಟು ಉಣ್ಬೇಕ್ರಿ, ಸಾಕಾಗೋ ಮಟ್ಟ ಬೇಕಂದ್ರೆ ಮಾಡ್ಕೊಂಡು ಉಣ್ಬೇಕ್ರಿ ಅಂತಂದಿದ್ದಲ್ಲ. ಒಬ್ಬ ಬ್ರಹ್ಮಜ್ಞಾನಿ ಆದವನು ಯಾವುದ್ರ ಮ್ಯಾಗ ಅಪೇಕ್ಷೆ ಇರಬಾರ್ದು. ಕಳ್ಕೊಂಡು ಮಡಿವಾಳ್ತವ್ರಂತಾರ, ಶರೀರ ಕೇಳ್ಕೊಂತಾರ ಬುದ್ಧಿ. ಇನ್ನು ಮ್ಯಾಗ ಎನಿಗಾಯ ಅನ್ನಬಾರ್ದು ಜೀವನದೊಳು. ಎಷ್ಟು ತಿಂತಿ ಒಮ್ಮೆ ತಿಮ್ಮಂತ. ಅದಕ್ಕ ಜ್ಞಾನಿ ಆಚೆ ಶರೀರ ते नित्ಯವೇ ನಿರ್ವಿಕಾರ, ಜೇತೆ ಪಡೆ ತೇತಿ ಸಾರ ಪುಣ್ಯ ಭೂಮಿ ಅಂತ ಹೇಳ್ತಾರೆ. ಇನ್ನು ಮಹಾತ್ಮರು ಮಾತಾಡೋದ್ರೆ ಒಂದ್ ಸಾಲಿನ ಮಾತಾಡ ಮಾತು ಮುಗಿಸ್ತೀವಿ. ಒಮ್ಮೆ ಹೆಂಗ ಬೇಡಬೇಕಂದ್ರೆ ನಾವೆಲ್ಲ ರೈತರದಿ, ತಾವೆಲ್ಲ ರೈತರದ್ರಿ. ಇನ್ನೊಂದು 2 ನಿಮಿಷ ಹೇಳ್ತಿದ್ರೆ ಮತ್ತೆ ನಾಳೆ ಪ್ರವಚನ ಮಾಡೋಣ. ನಾವು ಬರಿದೇವರನ್ನು ಬೇಡ್ಕೊಳ್ಳುವಾಗ ಏನು ಬೇಡ್ಕೋರಿ ಅಂತಂದ್ರೆ, ನೀವೆಲ್ಲ ಒಂದು ತುತ್ತು ಬಾಯೊಳಗೆ ಹಾಕುವಾಗ ಯಾವ ರೈತನ ಹೊಲದಿಂದ ಒಂದು ತುತ್ತು ಅನ್ನ, ಕಾಯಿಪಲ್ಲೆ, ರೊಟ್ಟಿ, ಚಪಾತಿ ನನ್ನ ತಟ್ಟಿ ಒಳಗೆ ಬಂದ ಆ ತುತ್ತನ್ನು ಬಾಯೊಳಗೆ ಹಾಕುವಾಗ ದರಿದೇವರ ಜಕ್ಕಮ್ಮ ತಾಯಿ ಯಾವ ರೈತನ ಭೂಮಿ ಒಳಗೆ ಬಂದದಲ್ಲ, ಆ ರೈತನ ಹೆಂಡತಿ, ಮಕ್ಕಳು, ಬಂಧುಗಳ ಎಂದೂ ಕೂಡ ಬಡತನದೊಳಗ ಸಾಲದ ನಡುವ ಆಗದೆ ಇರಲಪ್ಪ ಅಂತ ಬೇಡ್ಕೊಂಡು ತುತ್ತು ಬಾಯ ಹಾಕ. ಮತ್ತ ಮನೆ ಒಳಗ ಯಾರೇ ರಾಜಕಾರಣಿಗಳು, ಮಹಾತ್ಮರು ಹಿಂಗ ಬಂದಾಗ ಮಕ್ಕಳನ್ನ ಪರಿಚಯ ಮಾಡಿಸ್ತಿರಲ್ಲ. 4 ಜನ ಮಕ್ಕಳು ಇರ್ತಾವ. ಒಬ್ಬ ಡಾಕ್ಟರ್ ಅದಾನ್ರಿ, ಒಬ್ಬ ಇಂಜಿನಿಯರ್ ಅದಾನ, ಒಬ್ಬ ಪೊಲೀಸ್ ಅದಾನ್ರಿ, ಹೊಲದಾಗ ಕೆಲಸ ಮಾಡೋ ಅದಾನ್ ಬಿಡ್ರಿ ಅಂತಿರಲ್ಲ. ಏನ್ ಮ್ಯಾಗ ಹಂಗ ಬೇಡ. ಧರ್ಮ, ಜಾತಿ, ಮತ, ಪಂಥ, ಪಕ್ಷ, ದೊಡ್ಡವ ಸಣ್ಣವ, ಮೇಲು ಕೀಳು ಅನ್ನಾರ್ದ ಭೂಮಿ ತಾಯಿ ಮಡಿಗಳೊಳಗೆ ಬೆವರು ಸುರಿಸಿ ಅನ್ನವನ್ನ ದುಡುದು ಈ ಜಗತ್ತನ್ನ ಜೀವಂತಿಟ್ಟಿರ್ತಕ್ಕಂಥ ಶ್ರೇಷ್ಠ ರೈತ ನನ್ನ ಮಗ ಅದನ್ನ ಅಭಿಮಾನಲೇ ಪರಿಚಯ ಮಾಡ್ತಾರೆ. ಇನ್ ಮ್ಯಾಗ ಮತ್ತ ಬರಪ್ಪ ಚೌಲ ಸರ್ ನಿಮ್ ವಿಷಯಕ್ಕೆ ಬರ್ತೀನಿ, ನೋಡ್ರಿ ಹೆಂಗ್ ಉತ್ತರ ಕೊಡ್ತಾರ. ನೀವೆಲ್ಲ ರೈತರ ಮಕ್ಕಳಿದ್ರಿ, ನೀವೆಲ್ಲ ಕುಂತವ್ರ ರೈತರ ಇದೀರಿ. ಗೌಡ್ರ, ನೀವ್ ಯಾರೇ ರೈತಿಗೆ ಹೆಣ್ಣು ಕೊಡಂಗಿಲ್ಲ, ಹೆಣ್ಣು ಕೊಡಂಗಿಲ್ಲ, ದಿನ ಮಾತಾಡ್ತೀರಿ. ನೀವು ಕೈ ಎತ್ತು ನೋಡೋದು ನಿಮ್ಮ ಮಕ್ಕಳು ರೈತರಿಗೆ ಯಾರೇ ಕೊಡ್ತಾರೆ ಅಂತ ಹೇಳಿ ಬುದ್ಧಿ. ಇವ್ರು ಯಾರು ರೈತರಾದ್ರು ಸರ್? ಇವರೆಲ್ಲ ಪೊಲೀಸ ಶಿಕ್ಷಕರದಾರ. ನಿಮ್ಮ ತಲೆ ಬಂದದ ಬೆಂಗಳೂರು, ದೆಹಲಿ ಒಳಗ ಗಟಾರಗಳಿಗೆ ರೋಡ್ ಹಾಕ್ಲಿ, ಸರ್ಕಾರಿ ನೌಕರಿನ ಬೇಕು. ತಾಯಿ ನಿಮಗೆ ಲಕ್ಷ್ಯಕ್ಕೆ ಇರ್ಲಿ. ದರಿದೇವರು ಸನ್ನಿಧಿ ಹಾಕುಂತೇವೆ, ಭಂಡಾರ ತಾಕತ್ತೈತಿ, ಮಹಾತ್ಮರ ಆಶೀರ್ವಾದ ಐತೆ. ಇನ್ನು ಕೆಲವೇ ವರ್ಷದೊಳಗೆ 1 ಎಕರೆ ಭೂಮಿ 1 ಕೋಟಿ 2 ಕೋಟಿ ಕಿಮ್ಮತ್ತು ಬಾಳ್ತದ. ರೈತ ಎಂದೂ ಕೂಡ ಮತ್ತೊಬ್ಬರ ಹತ್ರ ಭಿಕ್ಷೆ ಬೇಡಿಲ್ಲ, ಕೈ ಒಡ್ಡಿಲ್ಲ. ಜಗತ್ತಿಗೆ ಅನ್ನ ಹಾಕಿರ್ತಕ್ಕಂಥ ನಿಜವಾದ ಮಾಲಕ ರೈತದನ. ಒಂದು ವೇಳೆ ಒಂದು ವಿಚಾರ ಮಾಡ್ಕೊಳ್ಳಿ, ಇನ್ನು 2-3 ವರ್ಷಗಳ ಕಬ್ಬಿಗೆ ಒಂದು 5-6 ಸಾವಿರ ರೂಪಾಯಿ ಕಬ್ಬಿನ ಬಿಲ್ ಆತಂದ್ರ IAS IPS ಅಧಿಕಾರಿಗಳ ಮಕ್ಕಳೆಲ್ಲ ಬಂದು ನಿಮ್ಮ ರೈತರ ಮಕ್ಕಳು ಹೆಣ್ಣು ಕೊಡುವಂತ ಕಾಲ ಬರ್ತದ. ಸಾರಾಯಿ ಬಂದ್ ಮಾಡಂದ್ರಿ ಬುದ್ಧಿ. ಇಲ್ಲಿ ಕೂತಾರಿಲ್ಲ ನೋಡ್ಬಿಡಿಪ್ಪ, ಅತನಿಯಿಂದ ಪಾದಯಾತ್ರ ಹೋಗೋಣ ಬೆಳಗಾವ್ ತಕ್ಕ. ಸಾರಾಯಿ ಬಂದ್ ಮಾಡ್ರಿ ಅಂತ ಕೈ ಎತ್ತರು ಯಾರು ಬರ್ತೀರಿ? ಹಿಂದಿನವ್ರು ಎತ್ತರು ಮರೇಜರ್ ಮ್ಯಾಗ ಎತ್ರಿ. ಯಾರು ಎತ್ತರ ನೋಡ್ರಿ? 7 ಆಗೈತಲ್ಲ, ಯಾರು ಎತ್ತರ? ಹೆಂಗ ಬಂದ್ ಹಾಕೈತಿ? ಗೌಡ ಆಗಿತ್ತು ಇದು ಎಂದು ಸಾಧ್ಯ. ಆದ್ರೆ ಒಂದಿನ ಬಂದ್ ಅದಕ್ಕ ಇವ್ರು ಕೈ ಎತ್ತಂಗಿಲ್ಲ ಅಂತೇಳಿ ಹಿರಿಯರ ರಾಮಾನುಜರು ಅವ್ರ ಏನ್ ಹೇಳಿದ್ನ ಈ ವೇದಿಕೆ ಮ್ಯಾಗ ಹೇಳಬಾರ್ದು. ಮನೆ ಬೆಂಗಳೂರಾಗ ಹೇಳಿದ್ನ, ಗಾಂಜಾ ಮಾರವನ ಬೆಳನ ಕೂಡ ಅರೆಸ್ಟ್ ಮಾಡ್ತಾನ್ರಿ ಗೌಡ್ರ. ಮತ್ತೆ ಈ ಶರೇ ಬಾರ್ ಅಂಗಡಿಯಾಗ ಕುಡಿದು ಹೊರಗೆ ಹೋದ ಡ್ರಿಂಕ್ ಅಂಡ್ ಡ್ರೈವ್ ಅಂತ ಕೇಸ್ ಹಾಕ್ತಾರಿಲ್ಲ. ನಾ ಅದಕ್ಕೆ ಏನ್ ಮಾಡೀನಿ, ಶರೇ ಗಾಂಜಾ ಮಾರವನ ಹೆಂಗ್ ಅರೆಸ್ಟ್ ಮಾಡ್ತೀರಲ್ಲ ಹಂಗ ಒಟ್ಟ ಶರೇ ಮಾರವ್ರನ್ನ ಎಲ್ಲಾರು ಅರೆಸ್ಟ್ ಮಾಡ್ರಿ ಅಂತಂದ್ರೆ ಯಾರಿಗೆ ಹೋಗ್ತೈತ್ರಿ? 224 ಮಂದಿ MLAಗಳು ಅರೆಸ್ಟ್ ಮಾಡ್ಬೇಕಾಗ್ತೈತಿ ಗೌಡ್ರ. ಮತ್ತೆ ರಾಜಕಾರಣ ಆಗ್ತದ. ಅದು ಇರ್ಲಿ, ಬೇಡ್ರಿ. ಹೆಂಗ ಬೇಡ್ರಿ ಅಂದ್ರ ತಾಯಿ ಭಗವಂತ ಪ್ರತ್ಯಕ್ಷ ಆಗಿದ್ದ ಒಬ್ಬಗ. ನಮ್ಮ ಡಾಕ್ಟರ್ ಅಂತ ಬುದ್ಧಿವಂತರಿದ್ರು. ಭಗವಂತ ಪ್ರತ್ಯಕ್ಷ ಆದ 2 ವರ ಕೊಡ್ತೀನಿ ಅಂದ್ರು. ಅವ್ರು 1 ತಿಂಗಳು ತಪಸ್ಸು ಮಾಡಿದ್ರು, ವರ ಕೊಡ್ತೀನಿ ಅಂತಂದಾಗ 2 ವರ ಕೇಳಿದ್ರು. ತಥಾಸ್ತು ಅಂದ ಭಗವಂತ. ಡಾಕ್ಟರ್ ಏನ್ ಕೇಳಿದ್ರಂದ್ರ
ನನಗ್ ಒಟ್ಟ ಸಾವು ಬರ್ಬಾದ್ರಿ, ಸಾವು ಬಂದ್ರೆ ನಿದ್ದೆ ಹತ್ತದಾಗ ಅಟ್ಟ ಬರ್ಬೇಕಂದ್ರ ಅವ್ರು ಡಾಕ್ಟರ್ ತಥಾಸ್ತು ಅಂದ್ರ ಅವ್ರು ದೇವ್ರ ಡಾಕ್ಟರ್ಗೆ. ಇನ್ನು 2ನೇ ವರ ಇತ್ತಲ್ಲ, ನಿದ್ದೆ ಬಂದಾಗ ಅಟ್ಟ ಸಾವು ಬರ್ಬೇಕಲ್ಲ, 2ನೇ ವರ ಏನ್ ಕೇಳಲ್ಲ, ನನಗೆ ಒಟ್ಟ ನಿದ್ದೆನ ಹತ್ತ ಬರ್ತದ. ಕೇಳ್ರಿ, ಹಿಂಗ್ ಕೇಳ್ರಿ, ಸಾಧನೆ ಬಾಳದ. ಅದಕ್ಕೆ ಶರೀಫ್ ಹೇಳ್ಯಾನ, ಬೋಧ ಒಂದೇ, ಬ್ರಹ್ಮ ನಾದ ಒಂದೇ, ಸಾಧನ ಮಾಡುವ ಹಾದಿ ಒಂದೇ, ಆದಿ ಪದ ಒಂದೇ, ಶಿಶುನಾಳಧೀಶನ ಭಾಷೆಯು ಒಂದೇ ಅದ. ಮಹಾತ್ಮರ ನುಡಿಯನ್ನ ಕೇಳ್ತಾ ಕೇಳ್ತಾ ನಮ್ಮ ನಿಮ್ಮೆಲ್ಲರ ಜನ್ಮವನ್ನು ಉದ್ಧಾರ ಮಾಡ್ಕೊಂಡು ಅಂತ ಹೇಳಿ ನನ್ನೆರಡು ಮಾತುಗಳನ್ನು ತಮ್ಮೆಲ್ಲರ ಪಾದ ಭಕ್ತಿ ಇಲ್ಲ